ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಒಂದು ಸಿಂಪಲ್ ಆದ ಚಿಕನ್ ಫ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ ಬಟರು ಮತ್ತು ಆಯಿಲ್ ಹಾಕಿದ್ದೀನಿ. ಇಲ್ಲಿ ಆನಿಯನ್ ಹಾಕ್ತೀನಿ ಫ್ರೈ ಮಾಡೋಕ್ಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಈರುಳ್ಳಿ ಜೊತೆಲೇ ಅದು ಫ್ರೈ ಆಗಲಿ. ಆನಿಯನ್ ಜೊತೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಲಿ. ಅದು ಟೊಮೊಟೊ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು ಮುಚ್ಚಿಬಿಡೋಣ, ಬೇಯಲಿ ಅದು ಟೊಮೊಟೊ. ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ. ಇವಾಗ ಒಂದೊಂದಾಗಿ ಪುಡಿ ಹಾಕ್ತಾ ಹೋಗ್ತೀನಿ. ನೋಡಿ, ಅರಶಿನದ ಪುಡಿ, ಇದು ಗರಂ ಮಸಾಲ, ಚಿಕನ್ ಮಸಾಲ, ನೋಡಿ ಇದು ಕರಿಬೇವು ಪುಡಿ, ಇದನ್ನ ಒಣಗಿಸಿ ಪುಡಿ ಮಾಡಿ ಎತ್ತಿಟ್ಕೊಂಡಿರೋದು. ಇದು ಕಿಚನ್ ಕಿಂಗ್ ಮಸಾಲ. ಸಾಕು ಇಷ್ಟು ಪುಡಿಗಳು, ಮಿಕ್ಸ್ ಮಾಡ್ಕೊಂಬಿಡೋದ ಈಗೆಲ್ಲ. ಈಗ ಮಸಾಲೆ ಫ್ರೈ ಆಗಿದೆ, ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ತೀನಿ. ಚಿಕನ್ ಸ್ವಲ್ಪ ಫ್ರೈ ಆಗಿದೆ, ಈಗ ಅದು ಬೇಯೋಕ್ಕೆ ನೀರು ಹಾಕೋಣ. ಅದ್ರ ಜೊತೆಗೆ ಇದು ಪುದೀನ ಕೊತ್ತಂಬರಿ ಸೊಪ್ಪು. ಮುಚ್ಚಿಬಿಡೋಣ ಈಗ, ಚಿಕನ್ ಚೆನ್ನಾಗಿ ಬೇಯಲಿ. ಅದು ಬೇಯ್ತಾ ಇದೆ ಚಿಕನ್. ನೋಡಿ, ಈಗ ಸ್ಟವ್ ಉರಿ ಕಮ್ಮಿ ಮಾಡಿಬಿಟ್ಟು ಮೊಸರು ಹಾಕೋಣ. ಉರಿ ಏನಕ್ಕೆ ಕಮ್ಮಿ ಮಾಡಬೇಕು ಅಂದರೆ ಮೊಸರು ಹಾಕಿದಾಗ ಒಡ್ಕೊಳಂಗೆ ಆಗ್ಬಿಡುತ್ತೆ ಅದು, ಅದಕ್ಕೆ ಸಾಕಿಷ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಅದು ಒಂಥರ ಒಡ್ಕೊಳಂಗೆ ಆಗಬಾರ್ದಲ್ವ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಈಗ ಲಾಸ್ಟಲ್ಲಿ ಹಾಕಿದ್ರೆ ಅದು ಯಾಕಂದರೆ ಕ್ರಂಚಿಯಾಗಿ ಸಿಗುತ್ತೆ ತಿನ್ನುವಾಗ ಅಂತ ಲಾಸ್ಟಲ್ಲಿ ಹಾಕೋದು ಕ್ಯಾಪ್ಸಿಕಮ್ನ. ಈಗ ಇದೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡೋಣ. ಫ್ರೆಶ್ ಕ್ರೀಮ್ ಹಾಕೋಣ ಈಗ. ಸಾಕು. ಕರಿಬೇವು ಪೌಡ್ರು, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿರೋದು ಚಿಕನ್ನು ಘಮ ಅಂತ ಇದೆ. ನೋಡಿ ಒಂದು ಸರಿ, ನಿಮಗೆ ಗೊತ್ತಾಗುತ್ತೆ ಅವಾಗ. ನೋಡಿ, ಚಿಕನ್ ಫ್ರೈ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷಿಂಗ್ ಮಾಡೋಣ. ಮಾಡಿ ಫ್ರೆಂಡ್, ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೂಪರಾದ ಚಿಕನ್ ಫ್ರೈ, ಕ್ಯಾಪ್ಸಿಕಮ್ ಚಿಕನ್ ಫ್ರೈ ರೆಡಿ.